ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ನಮ್ಮ ಕೆದವರು ನೀಡಿದ್ದಾರೆ. ಏನಂತ ಹೇಳಿದ್ರೆ, ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಮಾಡಿದ ನಂತರ ಮಾಕ್ ಅಲಾಟ್ಮೆಂಟ್ ಅನ್ನ ಆಧಾರವಾಗಿ ಇಟ್ಕೊಂಡು ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ದಾರೆ, ಈಗ ತಾನೇ ರಿಲೀಸ್ ಮಾಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಕೂಡ ತಿಳಿದುಕೊಳ್ತಾ ಹೋಗೋಣ. ಈಗ ಕಟ್ ಆಫ್ ಅಂದ್ರೆ ಏನು, ಕಟ್ ಆಫ್ ಏನಂದ್ರೆ ಏನು ಅಂತ ಹೇಳಿದ್ರೆ, ಈಗ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ರ್ಯಾಂಕಿಂಗ್ ಬಂದಿದೆ, ಅದ್ರ ಜೊತೆಗೆ ಅವರಿಗೆ ರಿಸರ್ವೇಷನ್ಸ್ ಕೂಡ ಇದೆ. ಇಂತಹ ರಿಸರ್ವೇಷನ್ ಇದೆ. ಸೊ ರಿಸರ್ವೇಷನ್ ಆಧಾರವಾಗಿ ಈಗ ಒಂದು ಪರ್ಟಿಕ್ಯುಲರ್ ಕಾಲೇಜ್, ನೀವು ಬೇಕಾದಂತಹ ಯಾವುದೊಂದು ಕಾಲೇಜ್ ಇದೆ, ಅದರಲ್ಲಿ ಯಾವ ರ್ಯಾಂಕ್ನವರೆಗೆ ಸೀಟ್ ಸಿಗಬಹುದು ಅದನ್ನ ನೀವು ಗೆಸ್ ಮಾಡೋದಕ್ಕಾಗುತ್ತೆ ಈ ಕಟ್ ಆಫ್ ಅನ್ನ ಯೂಸ್ ಮಾಡಿಕೊಂಡು. ಸರಿನಾ? ಈಗ ಈ ರೀತಿ ಕಟ್ ಆಫ್ ಏನಿದೆ, ಮಾಕ್ ಅಲಾಟ್ಮೆಂಟ್ ಏನಾಯ್ತು, ಅದರ ಆಧಾರದ ಮೇಲೆ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಎಂಜಿನಿಯರಿಂಗ್, ಅದರಲ್ಲಿ ಜನರಲ್ ವಿದ್ಯಾರ್ಥಿಗಳಿಗೆ ಏನು ಕಟ್ ಆಫ್ ಇದೆ ಅದನ್ನ ತಿಳಿಸಿದ್ದಾರೆ. ಹಾಗೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಏನು ಕಟ್ ಆಫ್ ಇದೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಆರ್ಕಿಟೆಕ್ಚರ್ ಕೋರ್ಸ್, ಅಗ್ರಿಕಲ್ಚರ್ ಕೋರ್ಸ್ ಏನಿದೆ ಅದಕ್ಕೂ ಕೂಡ ಕಟ್ ಆಫ್ ಅನ್ನ ಈಗ ರಿಲೀಸ್ ಮಾಡಿದ್ದಾರೆ. ಬಿ ಫಾರ್ಮಾ, ಫಾರ್ಮಾಡಿ, ಈ ಎಲ್ಲ ಕಟ್ ಆಫ್ ಏನಿದೆ ಅದನ್ನ ರಿಲೀಸ್ ಮಾಡಿದ್ದಾರೆ. ಸರಿನಾ? ಇದನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಕಟ್ ಆಫ್ ಅನ್ನ ಚೆಕ್ ಮಾಡಿ ಅದರ ಪ್ರಕಾರ ಈಗ ಯಾವ್ದಾದ್ರು ಸ್ಟೂಡೆಂಟಿಗೆ ಸೀಟ್ ಸಿಕ್ಕಿಲ್ಲ, ಅವ್ರ ರ್ಯಾಂಕ್ ಪ್ರಕಾರ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಕಟ್ ಆಫ್ ಅನ್ನ ಚೆಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಈಗ ಯಾವುದೊಂದು ಪರ್ಟಿಕ್ಯುಲರ್ ಕಾಲೇಜ್ ಇದೆ, ಅಲ್ಲಿ ನನ್ನ ರ್ಯಾಂಕ್ಗೆ ಸೀಟ್ ಸಿಗಬಹುದು, ಇದನ್ನ ನೀವು ತಿಳಿದುಕೊಳ್ಳೋದಕ್ಕಾಗತ್ತೆ ಈ ಒಂದು ಕಟ್ ಆಫ್ ಅನ್ನ ಯೂಸ್ ಮಾಡ್ಕೊಂಡು. ಸೊ ಮೊದಲು ಸೀಟ್ ಸಿಗದೇ ಇದ್ರೆ ಕಟ್ ಆಫ್ ಅನ್ನ ಚೆಕ್ ಮಾಡಿ ನಿಮ್ಮ ರ್ಯಾಂಕ್ನ ಪ್ರಕಾರ ನಿಮಗೆ ಎಲ್ಲಿ ಕಾಲೇಜ್ ಸಿಗಬಹುದು ಅಥವಾ ಎಲ್ಲಿ ಸೀಟ್ ಸಿಗಬಹುದು ಅದನ್ನ ಚೆಕ್ ಮಾಡಬಹುದು. ಅದಂತರ ಆಪ್ಷನ್ ಎಡಿಟಿಂಗ್ ಏನು ಚಾನ್ಸ್ ಕೊಟ್ಟಿದ್ದಾರೆ, ಆವಾಗ ಏನ್ ಮಾಡ್ತೀರಾ, ಆ ಕಾಲೇಜನ್ನ ನಿಮ್ಮ ಲಿಸ್ಟ್ಗೆ ಆಡ್ ಮಾಡ್ತೀರಾ. ನಂತರ ಒಂದು ವಿಷಯ ಗಮನದಲ್ಲಿರಲಿ, ಏನಂತ ಹೇಳಿದ್ರೆ ಜಸ್ಟ್ ಸೀಟ್ ಸಿಗುತ್ತೆ ಅಂತ ಹೇಳಿ ಇದು ಮಾಡೋಕೆ ಹೋಗ್ಬೇಡಿ. ನಿಮಗೆ ಆ ಕಾಲೇಜ್ ಇಷ್ಟ ಇದೆಯಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಇದ್ರೆ ನಿಮ್ಮ ಆಪ್ಷನ್ ಲಿಸ್ಟ್ಗೆ ಆ್ಯಡ್ ಮಾಡಿ, ಮುಂದೆ ರಿಯಲ್ ಅಲಾಟ್ಮೆಂಟ್ ಆದಾಗ ಸೀಟ್ ಸಿಗುವಂತಹ ಚಾನ್ಸ್ ಇರುತ್ತೆ. ಓಕೆನಾ? ಸೊ ಕಟ್ ಆಫ್ ಅನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಹೇಳಿ, ನನ್ನ ಕೆಟಗರಿಗೆ, ನನ್ನ ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು. ಈಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆಯಾ, ಇದನ್ನ ಚೆಕ್ ಮಾಡಬಹುದು. ಸರಿನಾ? ಸೊ ಈ ರೀತಿ ಈ ಕಟ್ ಆಫ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ keab.kar.nic.in, ಅದನ್ನ PUC ಬೋರ್ಡ್ ವೆಬ್ಸೈಟ್ ಇದೆ. ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಒಂದು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಅದರ ನಂತರ ಅಲ್ಲಿ 3 ಡಾಟ್ಸ್ ಕಾಣುತ್ತೆ, ಹೌದಾ? ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ UGCET 2024 ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಅಣುಕು ಹಂಚಿಕೆ ಕಟ್ ಆಫ್ ಅಂತ ಇದೆ, ಕಾಣ್ತಾ ಇದೆಯಾ? ಅದನ್ನು ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ರೆ ಯಾರು ಹೇಳಿದೆ ಅಲ್ವಾ, ಎಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ಅಂದ್ರೆ ಅಗ್ರಿಕಲ್ಚರ್ HK, ಜನರಲ್ ಅಗ್ರಿಕಲ್ಚರ್ ಅದರ ಸೀಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಅದರ ಕಟ್ ಆಫ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಏನಿದೆ ಅದಕ್ಕೆ ಸಂಬಂಧ ಕೂಡ ಕಟ್ ಆಫ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ನಂತರ ಬಿ ಫಾರ್ಮಾ, ಫಾರ್ಮಾಡಿ ಅದರ ಕಟ್ ಆಫ್ ಕೂಡ ರಿಲೀಸ್ ಮಾಡಿದರೆ. ಬೇರೆ ಕೋರ್ಸಸ್ ಇದೆ, ಈಗ ನರ್ಸಿಂಗ್, ನಂತರ ಬಾಕಿ ಕೋರ್ಸಸ್, ಅವುಗಳ ಸೀಟ್ ಅಲಾಟ್ಮೆಂಟ್ ಅನ್ನು ಮಕ್ಕೇದವ್ರು ಮಾಡಿದ್ರು, ಅದರ ಕಟ್ ಆಫ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ. ಅಂದ್ರೆ ಮೇ ಬಿ ಇವತ್ತೇ ಬರುತ್ತೆ ಅನ್ಸುತ್ತೆ, ಇಲ್ದ್ರೆ ನಾಳೆ ಬರುತ್ತೆ. ಬಾಕಿ ಕೋರ್ಸ್ಗಳ ಕಟ್ ಆಫ್ ಕೂಡ ಬರುತ್ತೆ. ಅದನ್ನ ಚೆಕ್ ಮಾಡಿಕೊಂಡು ಆಪ್ಷನ್ ಲಿಸ್ಟ್ ಅನ್ನ ಮತ್ತೊಮ್ಮೆ ರೆಡಿ ಮಾಡ್ಕೊಳ್ಳಿ. ಅಥವಾ ಈ ಒಂದು ಆಪ್ಷನ್ ಲಿಸ್ಟ್ ಏನಿದೆ ಅದನ್ನ ಮತ್ತು ಇಂಪ್ರೂವ್ ಮಾಡಬೇಕು ಅಂತ ಅನ್ಸಿದ್ರೆ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮಗೆ ಸೀಟ್ ಸಿಗೋ ರೀತಿ, ಅಥವಾ ನಿಮಗೆ ಆಲ್ರೆಡಿ ಸೀಟ್ ಸಿಕ್ಕಿದ್ರೆ ಮತ್ತು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗತ್ತೆ ಅಂತ ಚೆಕ್ ಮಾಡಿ, ಸಿಗತ್ತೆ ಅನ್ಸಿದ್ರೆ ಆ ಕಾಲೇಜನ್ನ ಆಪ್ಷನ್ ಲಿಸ್ಟ್ಗೆ ಆಡ್ ಮಾಡ್ಕೊಳ್ಳಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ಒಂದೇ ಮಾತಾಡೋಣ.